ರೈತರಿಗೆ ಯೂಸ್ ಆಗುವಂತಹ ಐಟಮ್ಸ್ ಎಲ್ಲ ಒಂದೇ ಕಡೆ ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಚಂದ್ರಿಕಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ನಿಮಗೆ ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ರೀಸನ್ ಏನಂತ ತಿಳಿಸ್ಕೊಡ್ತೀನಿ. ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇದೆ, ಅಂದರೆ ರೈತರಿಗೆ ಉಪಯೋಗ ಆಗುವಂಥದ್ದು ಏನೇನೆಲ್ಲ ಇದೆ ಮತ್ತು ಇಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತೀನಿ. ಬನ್ನಿ, ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್. ಇದೆಲ್ಲ ರೈತರಿಗೆ ಯೂಸ್ ಆಗುವಂತಹ ಐಟಮ್ಸ್ಗಳು. ಬನ್ನಿ, ಏನೇನೆಲ್ಲ ಯೂಸ್ ಆಗುತ್ತೆ, ಏನಕ್ಕೆ ಬಳಸ್ತಾರೆ ಅಂತ ಒಂದೊಂದು ಐಟಮ್ನೂ ನಿಮಗೆ ತೋರಿಸಿ ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇಷ್ಟು ಕೂಡ ಸ್ಪ್ರೇಯರ್ಸು. ಇದರಲ್ಲಿ ಡಬಲ್ ಬ್ಯಾಟ್ರಿ ಡಬಲ್ ಮೋಟ್ರ್ ಸ್ಪ್ರೇಯರ್ಸ್ ಆ್ಯಂಡ್ ಸಿಂಗಲ್ ಬ್ಯಾಟ್ರಿ ಸಿಂಗಲ್ ಮೋಟ್ರ್ ಸ್ಪ್ರೇಯರ್ಸ್ ಆ್ಯಂಡ್ ಮ್ಯಾನ್ಯುವಲ್ ಸ್ಪ್ರೇಯರ್ಸ್ ಎಲ್ಲ ಅವೈಲಬಲ್ ಇದೆ. ನೋಡಿ, ಕ್ವಾಲಿಟಿ ವೈಸ್ ಕೂಡ ಗುಡ್ ಆ್ಯಂಡ್ ವಾರಂಟಿ ಕೂಡ ಇರುತ್ತೆ. ಇದು ಪ್ರೆಷರ್ ವಾಷರು, ನಿಮಗೆ ಕಾರ್ ವಾಷಿಂಗ್ಗೆ ಆ್ಯಂಡ್ ಬೈಕ್ ವಾಷಿಂಗೆಲ್ಲ ಯೂಸ್ ಆಗುತ್ತೆ. ಇದು ವುಡ್ ಕಟರ್, ಓಕೆನಾ. ಯಾರಾದರೂ ರೆಂಟಿಗೆ ಏನಾದ್ರೂ ಯೂಸ್ ಮಾಡಬೇಕು ಅಂತಂದ್ರೂ ಇದು ಬೆಸ್ಟ್ ಕ್ವಾಲಿಟಿ ಇದೆ. 82cc ಬರುತ್ತೆ ಇದು. ಆ್ಯಂಡ್ ನಿಮ್ಗೆ ಏನಾರು ಓನ್ ಪರ್ಪಸ್ಗೆ ಅಂತಂದ್ರೂ ಕ್ವಾಲಿಟಿ ವೈಸು ಬೆಸ್ಟ್ ಇದೆ. ಇದು ವುಡ್ ಕಟರು, ಓಕೆನಾ. ಇದೇನಿದೆ, ಇದು ಪೋರ್ಟಬಲ್ ಸ್ಪ್ರೇಯರ್. ಇದನ್ನು ನೀವು ವಾಷಿಂಗಾಗೂ ಬಳಸ್ಕೋಬೋದು ಅಥವಾ ಔಷಧಿ ಸ್ಪ್ರೇ ಮಾಡೋದಕ್ಕೂ ಯೂಸ್ ಮಾಡಬಹುದು, ಓಕೆನಾ. ನೋಡಿ, ಇದು ಅದಕ್ಕೆ ಬರುವಂತಹ ಪೈಪ್ ಆ್ಯಂಡ್ ಗನ್ಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಪವರ್ ವೀಡರು. 9 HP ಪವರ್ ವೀಡರ್, ಬ್ಯಾಕ್ ರೋಟ್ರಿ. ಇದು ರೋಟರಿ ಫಿಟ್ಟಿಂಗ್ಗೆ ಬ್ಯಾಕ್ ಸೈಡ್ ನಿಮಗೆ ಸ್ಪೇಸ್ ಇರುತ್ತೆ. ನೋಡಿ, ಇದು HTP ಪಂಪ್. ಇದು ಏನೇನಕ್ಕೆ ನಿಮಗೆ ಯೂಸ್ ಆಗುತ್ತೆ ಅಂತಂದರೆ, ಕೆಲವೊಂದು ಬೈಕ್ಗಳಿಗೆ ಅಟ್ಯಾಚಬಲ್ ಕೆಪಾಸಿಟಿ ಇರುತ್ತೆ, ಮತ್ತು 7 HP ವೀಡರಲ್ಲೂ ಕೂಡ ಅಟ್ಯಾಚಬಲ್ಗೆ ನಿಮಗೆ ಇದು ಸ್ಪೇಸ್ ಕೊಟ್ಟಿರ್ತಾರೆ. ಔಷಧಿ ಸ್ಪ್ರೇ ಮಾಡೋದಕ್ಕೆ ಯೂಸ್ ಆಗುತ್ತೆ ಇದು. ಯಾರಿಗಾದರೂ ಬೇಕಾದರೆ ಬಂದು ಪರ್ಚೇಸ್ ಮಾಡಿ. ಆ್ಯಂಡ್ ಇದು ಬ್ರಷ್ ಕಟರ್ಸ್. ಈ ಬ್ರಷ್ ಕಟರ್ನ ನೀವು ವೀಡ್ ಕಟ್ಟಿಂಗ್ಸ್ಗೆ ಯೂಸ್ ಮಾಡ್ಬೋದು. ಅಷ್ಟೇ ಅಲ್ಲದೇನೆ ಪ್ಯಾಡಿ ಕಟ್ ಮಾಡ್ಬೋದು. ಆ್ಯಂಡ್ ಇಪ್ಪನೇಳೆ ಕಡ್ಡಿ, ಗೆಡ್ಡೆ ಆ್ಯಂಡ್ ಬುಡ ಇದನ್ನೆಲ್ಲ ಕಟ್ ಮಾಡೋದಕ್ಕೂ ನಿಮಗೆ ಬ್ರಷ್ ಕಟ್ರಲ್ಲೇ ಯೂಸ್ ಆಗುತ್ತೆ. ಓನ್ ಪರ್ಪಸ್ಗೆ ನಿಮಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಇದು ವಾಟರ್ ಪಂಪು, ನಿಮಗೆ ವಾಟರ್ನ ಲಿಫ್ಟಿಂಗ್ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ. ಆ್ಯಂಡ್ ಇದೇನು ನೋಡ್ತಾ ಇದ್ದೀರಲ್ಲ, ಇದು ತೆಂಗಿನ ಮರ ಹತ್ತುವಂಥದ್ದು. ಹೇಳಿದ್ನಲ್ಲ ಬ್ರಷ್ ಕಟರ್ ತೋರಿಸಿ, ಅದಕ್ಕೆ ಇದು ಪ್ಯಾಡಿ ಗಾರ್ಡ್. ನಿಮಗೆ ಅದು ಕಟ್ ಮಾಡಿ ಒಂದು ಸೈಡ್ ಅದನ್ನು ಲೆವೆಲಾಗಿ ಅದು ಇಡೋದಕ್ಕೆ ಯೂಸ್ ಆಗುತ್ತೆ ಈ ಗಾರ್ಡು. ಬ್ರಷ್ ಕಟರ್ಗೆ ಅಟ್ಯಾಚ್ಮೆಂಟ್ ಇದು. ಆ್ಯಂಡ್ ಇದು ಕೂಡ ಬ್ರಷ್ ಕಟರ್ಗೆ ಅಟ್ಯಾಚ್ಮೆಂಟು. ಆ್ಯಂಡ್ ಇದೆಯಲ್ಲ ನೋಡಿ, ವೀಲ್ ಬರುತ್ತೆ ಅಟ್ಯಾಚ್ಮೆಂಟ್ ನಿಮಗೆ. ಇದು ಸಪ್ರೇಟ್ ಏನಾದರೂ ವೀಲ್ ಬೇಕಂದ್ರೂ ಅವೈಲಬಲ್ ಇದೆ. ಇಲ್ಲ ನಮಗೆ ಓನ್ಲಿ ಬ್ರಷ್ ಕಟರೇ ಸಾಕು ಅಂತಂದರೆ ಬ್ರಷ್ ಕಟರ್ ಕೂಡ ಸಿಗುತ್ತೆ. ಇದನ್ನು ಹಾಕೊಂಡ್ರೆ ನೀವು ಓನ್ಲಿ ಗ್ರಾಸ್ನ ಕ್ಲೀನ್ ಮಾಡ್ಬೋದು. ನಾನು ಆಲ್ರೆಡಿ ಒಂದು ತೋರಿಸಿದ್ನಲ್ಲ ರೋಟ್ರಿ ಟೈಪು, ಇದು ಸ್ವಲ್ಪ ಬೇರ್ ಸಮೇತ ಇದು ಕೀಳೋದಕ್ಕೆ, ಅಂದರೆ ಕಳೆನ ರಿಮೂವ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಈ ರೋಟ್ರಿಗಳನ್ನು ಆ ಬ್ರಷ್ ಕಟರ್ಗೆ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಯೂಸ್ ಮಾಡಬಹುದು. ಈ ಬ್ರಷ್ ಕಟರ್ ವೀಲ್ ನಿಮಗೆ ಏನೇನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ಈಗ ಯಾವಾಗಲೂ ನೀವು ಎತ್ಕೊಂಡೇ ಯೂಸ್ ಮಾಡಬೇಕು ಅಂತಂದರೆ ಕಷ್ಟ ಆಗುತ್ತೆ. ಬಟ್ ನೀವು ಈ ಥರ ಒಂದು ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ರೆ ನೀವು ಬಳಸೋದಕ್ಕೆ ತುಂಬ ಅಂದರೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ನಿಮ್ಗೆ ಅಷ್ಟೊಂದು ಎನರ್ಜಿ ಕೂಡ ಏನು ಅವಶ್ಯಕತೆ ಇರೋದಿಲ್ಲ. ಆರಾಮಾಗಿ ನೀವು ಕ್ಯಾರಿ ಮಾಡಿಕೊಂಡು ಯೂಸ್ ಮಾಡಬಹುದು ಇದನ್ನು. ಆ್ಯಂಡ್ ಇದು ನೋಡಿ, 7.5 HP ಪವರ್ ವೀಡರು. ಇದು ಅದಕ್ಕೆ ಬರುವಂಥ ಅಟ್ಯಾಚ್ಮೆಂಟು ವಿತ್ ಮಿಷಿನ್ ಜೊತೆ ಫ್ರೀ ಕೊಡ್ತೀವಿ. ಇದರಲ್ಲಿ ಅಡ್ಜಸ್ಟಬಲ್ ಕೂಡ ಇರುತ್ತೆ. ನಿಮಗೆ 3 ಅಡಿ 4 ಅಡಿ ಈ ಟೈಪ್ ಏನಾದರೂ ನಿಮಗೆಲ್ಲ ಕಮ್ಮಿ ಇತ್ತು ಜಾಗ ಅಂತಂದರೆ ಅದಕ್ಕೂ ಕೂಡ ನೀವು ಅಡ್ಜಸ್ಟ್ಮೆಂಟ್ ಕೂಡ ಈ ರೋಟ್ರಿನ ಮಾಡ್ಕೋಬಹುದು. ನೋಡಿ, ಇದೆಲ್ಲ ವೀಡರ್ಸೇನೆ, ಇದೆಲ್ಲ ನ್ಯೂ ಸ್ಟಾಕ್ಸು. ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಕಡೆ ಯಾರಾದರೂ ರೈತರಿದ್ದರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ, ಅವರಿಗೆ ತೊಗೊಂಡೋಗೋದಕ್ಕೆ ಪರ್ಚೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ನಮ್ಮಲ್ಲಿ ಮೆಕ್ಯಾನಿಕ್ ಕೂಡ ಅವೈಲಬಲ್ ಇದ್ದಾರೆ. ನಿಮಗೆ ಸ್ಪಾಟ್ಗೆ ಬೇಕಂದ್ರೂ ಕಳಿಸ್ಕೊಟ್ಟು ನಾವು ಸರ್ವಿಸ್ ಮಾಡಿಸ್ಕೊಡ್ತೀವಿ. ಇಲ್ಲ ಇಲ್ಲಿಗೆ ಬಂದ್ರೂ ಸರ್ವಿಸ್ ಅವೈಲಬಲ್ ಇರುತ್ತೆ. ಇದು ಬೇಬಿ ವೀಡರ್. ಇದು 3 HP ಬರುತ್ತೆ, 2 ಸ್ಟ್ರೋಕ್ ಇದು.
ಇದು ನಿಮಗೆ ಕಮ್ಮಿ ಪಟ ಏನಾದರೂ ಇದೆ ಅಂತಂದರೆ ಯೂಸ್ ಆಗುತ್ತೆ. ಆ್ಯಂಡ್ ಸಣ್ಣ ಪುಟ್ಟ ಕಳೆಗಳಿಗೆ ಇದು ಬೆಸ್ಟು. ಇಲ್ಲಿ ನೋಡಿ, ಇದೇನಿದೆಯಲ್ಲ ಇದು ಬಂದು 4 ಸ್ಟ್ರೋಕು. ಆ್ಯಂಡ್ ಯೂಸ್ ಎಲ್ಲ ಇಲ್ಲೇ ಡೆಮೋ ತೋರಿಸ್ಕೊಡ್ತಾರೆ ಯಾವ ರೀತಿ ಯೂಸ್ ಮಾಡೋದು ಅಂತ. ಅಲ್ಲಿಗೂ ಕೂಡ ಕಳಿಸ್ಕೊಟ್ಟು ನಾವು ತೋರಿಸ್ಕೊಡ್ತೀವಿ ಯಾವ ರೀತಿ ಯೂಸ್ ಮಾಡೋದು ಏನು ಅಂತ ಎಲ್ಲ ಹೇಳ್ಕೊಡ್ತಾರೆ. ಗೊತ್ತಿಲ್ಲ ಅನ್ನೋ ಥರ ಏನು ನೀವು ಯೋಚನೆ ಮಾಡೋ ನೆಸೆಸಿಟಿ ಏನಿರೋದಿಲ್ಲ, ಮೆಕ್ಯಾನಿಕ್ಕೆ ಹೇಳ್ಕೊಡ್ತಾರೆ. ಆ್ಯಂಡ್ ವಾರಂಟಿ ಎಲ್ಲ ಇರುತ್ತೆ. ಇದು ಬಂದು ಚಾಫ್ ಕಟರು. ಇದರಲ್ಲಿ ಅಡ್ಜಸ್ಟಬಲ್ ಇರುತ್ತೆ ನೋಡಿ. ಕಟ್ಟಿಂಗ್ಸ್ದು ಈ ಸೈಡಿಗೆ ನೀವು ಇದು ಮಾಡಿಕೊಂಡ್ರೆ ಲಾಂಗ್ ಕಟ್ಟಿಂಗ್ ಆಗುತ್ತೆ. ಆ್ಯಂಡ್ ಇದು ಶಾರ್ಟ್ ಕಟ್ಟಿಂಗು. ಗೇರ್ ಸಿಸ್ಟಮ್ ಇರೋದ್ರಿಂದ ಕಟ್ಟಿಂಗ್ನ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಆ್ಯಂಡ್ ವೀಲ್ ಇರುತ್ತೆ. ವೀಲ್ ಇರೋದ್ರಿಂದ ನೀವು ಎಲ್ಲಿಗೆ ಬೇಕು ಅಲ್ಲಿಗೆ ಈಸಿಯಾಗಿ ಮೂವ್ ಮಾಡಿಕೊಂಡು ಯೂಸ್ ಮಾಡಬಹುದು. ಆ್ಯಂಡ್ ಇದೆಲ್ಲ ಏನಿದೆ ಇದೆಲ್ಲ ಬೆಲ್ಟ್ಸು. ಇದು ಗೋಕುಲ್ ಮಾಡೆಲ್ ಚಾಫ್ ಕಟರ್ ಬೆಲ್ಟ್ಸ್ಗಳೆಲ್ಲ ಅವೈಲಬಲ್ ಇದೆ. ನಮ್ಮಲ್ಲೇ ಪರ್ಚೇಸ್ ಮಾಡಿರಲಿ ಅಥವಾ ಔಟ್ಸೈಡ್ ಎಲ್ಲೇ ಪರ್ಚೇಸ್ ಮಾಡಿದ್ರು ಸ್ಪೇರ್ ಪಾರ್ಟ್ಸ್ ಏನಾದರೂ ಬೇಕು ಅಂತಂದರೆ ನಮ್ಮಲ್ಲಿ ಸಿಗುತ್ತೆ. ಇಲ್ಲೇ ಪರ್ಚೇಸ್ ಮಾಡಿದರೆ ಮಾತ್ರ ಕೊಡ್ತೀವಿ ಅಂತ ಏನಿಲ್ಲ. ಬೇಕಾದರೆ ನಿಮ್ಗೆ ಏನಾದರೂ ನೆಸೆಸಿಟಿ ಇತ್ತು ಅಂತಂದರೆ ಬಂದು ಪರ್ಚೇಸ್ ಮಾಡ್ಬೋದು. ನೋಡಿ, ಇದೆಲ್ಲ ಗೋಕುಲ್ ಮಾಡೆಲ್ ಆ್ಯಂಡ್ ಹಾರಿಜಾಂಟಲ್ ಮಾಡೆಲ್ ಎಲ್ಲದ್ರದ್ದು ಕೂಡ ಬೆಲ್ಟ್ಸ್ ಇದೆ. ಇದೆಲ್ಲ ಪವರ್ ವೀಡರ್ದು ಸ್ಪೇರ್ ಪಾರ್ಟ್ಸ್ಗಳು ಕೂಡ ಇದೆ. ಇದು ಬಂದು 9 HP ಪವರ್ ವೀಡರ್ ಆ್ಯಂಡ್ 7 HP ಪವರ್ ವೀಡರ್ ಸಾಫ್ಟ್ಸು. ಸಪ್ರೇಟ್ ಸ್ಪೇರ್ ಪಾರ್ಟ್ಸ್ ಏನಾದರೂ ಬೇಕು ಸಿಗುತ್ತೆ. ಆ್ಯಂಡ್ ಬ್ಲೇಡ್ಸ್ ಎಲ್ಲ ಅವೈಲಬಲ್ ಇದೆ. ಯಾರಿಗಾದರೂ ಬ್ಲೇಡ್ಸ್ ಏನಾದರೂ ಬೇಕು ಅಂತಂದರೆ ಬಂದು ಬೈ ಮಾಡಿ. ಇದೆಲ್ಲ ಸ್ಪ್ರೇಯರ್ಸು ನ್ಯೂ ಸ್ಟಾಕ್ ಬಂದಿರೋದು. ಆ್ಯಂಡ್ ರೋಟಾವೇಟರ್ದು ಕೂಡ ಐಟಮ್ಸ್ ಇದೆ. ಬ್ಲೇಡ್ಸ್ ಎಲ್ಲ ಆ್ಯಂಡ್ ಚಾಫ್ ಕಟರ್ದು ಬ್ಲೇಡ್ ಎಲ್ಲ ನಾನು ಆಗಲೇ ಹೇಳಿದ್ನಲ್ಲ, ಪ್ಯಾಡಿ ಗಾರ್ಡ್ಸ್ ಯೂಸ್ ಆಗುತ್ತೆ ನಿಮಗೆ ಪ್ಯಾಡಿ ಕಟ್ ಮಾಡಬೇಕಾದ್ರೆ ಅಂತ. ನೋಡಿ ಎಷ್ಟೊಂದು ಗಾರ್ಡ್ದೆಲ್ಲ ಸ್ಪೇರ್ಸ್ ಪಾರ್ಟ್ಸ್ ಎಲ್ಲ ಇಲ್ಲೇ ಇದೆ ನೋಡಿ. ಆ್ಯಂಡ್ ಆಯಿಲ್ ಎಲ್ಲ ಅವೈಲಬಲ್ ಇದೆ. ಆ್ಯಂಡ್ ಬ್ಲೇಡ್ಗಳು, ಇದೆಲ್ಲ ಬ್ರಷ್ ಕಟರ್ ಸ್ಪೇರ್ ಪಾರ್ಟ್ಸ್ ಆ್ಯಂಡ್ ಆಯಿಲ್ ನೋಡಿ. ಆ್ಯಂಡ್ ರೋಪ್ಗಳೇನಾದರೂ ನಿಮಗೆ ಬ್ರಷ್ ಕಟರ್ಗೆ ಬೇಕು ಅಂತಂದರೆ ಸಪ್ರೇಟು ಸಿಗುತ್ತೆ. ಆ್ಯಂಡ್ ಹೆಲ್ಮೆಟ್ಸು, ಆಯಿಲ್ ಸೀಲು, ಕಾರ್ಬೊರೇಟರ್ಸ್ ಎಲ್ಲ ಅವೈಲಬಲ್ ಇದೆ. ಪ್ಯಾಕಿಂಗ್ ಸೆಟ್ ಎಲ್ಲ. ಈಗ ನೀವು ತೊಗೊಂಡು ಹೋಗ್ತೀರಾ, ಸ್ಪೇರ್ ಪಾರ್ಟ್ಸ್ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು, ಅದನ್ನು ನಾವು ಮತ್ತೆ ಬೇರೆ ಕಡೆ ಹುಡಿಕೊಂಡು ಹೋಗ್ಬೇಕಾ ಅಂತ ನೀವೇನು ಯೋಚನೆ ಮಾಡೋ ಹಾಗಿಲ್ಲ. ಎಲ್ಲ ನಮ್ಮಲ್ಲಿ ಸ್ಪೇರ್ ಪಾರ್ಟ್ಸ್ ಕೂಡ ಅವೈಲಬಲ್ಸ್ ಇದೆ. ಆ್ಯಂಡ್ ಪೈಪು ಎಲ್ಲ ಅವೈಲಬಲ್ ಇದೆ. ಇದೆಲ್ಲ ಬೇಬಿ ವೀಡರ್ ಬ್ಲೇಡ್ಸು. ಇದು ಬಂದು ಚಾಫ್ ಕಟರ್ದು ವೀಲು, ಗೋಕುಲ್ ಮಾಡೆಲ್ ಚಾಫ್ ಕಟರ್ದು ವೀಲು. ಸಪ್ರೇಟ್ ವೀಲ್ ಏನಾದ್ರು ಡ್ಯಾಮೇಜ್ ಆಗಿದೆ ವೀಲ್ ಬೇಕಂದರೆ ವೀಲ್ ಕೂಡ ಅವೈಲಬಲ್ ಇದೆ. ಆ್ಯಂಡ್ ಡಿಗ್ಗರ್ ಬಿಟ್ಟು ಮಲ್ಚಿಂಗ್ ಶೀಟ್ ಕೂಡ ಸಿಗುತ್ತೆ. ಆ್ಯಂಡ್ ಇದೆಲ್ಲ 9 HPಗೆ ಅಟ್ಯಾಚಬಲ್ ಮಾಡುವಂತಹ ನೇಗ್ಲು ಆ್ಯಂಡ್ ಕೇಜ್ ವೀಲ್ ಬಡ್ಲರ್ಗಳು. ಇದೆಲ್ಲ ಕೂಪರ್ಸು. ಇದು ಸ್ಪ್ರೇಯರ್ ಮೋಟಾರ್ಗಳು. ಇದಿಷ್ಟು ಸ್ಟಾಕು. ಬೆಲ್ಟು ಆ್ಯಂಡ್ ಬ್ಯಾಟ್ರಿ, ಆಲ್ಮೋಸ್ಟ್ ಅಲ್ಲಿ ಸ್ಪ್ರೇಯರ್ಸ್ಗೆ ಯೂಸ್ ಆಗುವಂಥದ್ದು. ನಾಝಲ್ಲು ಇಲ್ಲಿ ನೋಡಿ, ಫಿಲ್ಟರ್ಸ್ ಆ್ಯಂಡ್ ನಾಝಲ್ಗಳೆಲ್ಲ ಅವೈಲಬಲ್ ಇದೆ. ಆ್ಯಂಡ್ ನಾಝಲ್ ಸೆಟ್ಸು ನೋಡಿ. ಈ ಐಟಮ್ಸ್ಗಳೆಲ್ಲ ಸ್ವಿಚ್ಗಳೆಲ್ಲ ಸಪ್ರೇಟ್ ಸ್ಪೇರ್ ಪಾರ್ಟ್ಸ್ಗಳೆಲ್ಲ ಸಿಗುತ್ತೆ. ಒಂದು ನಿಮಿಷ ನೋಡಿ, ಸಿಂಗಲ್ ಸ್ವಿಚ್ಚು. ಇದೆಲ್ಲ ಸ್ಪೇರ್ ಪಾರ್ಟ್ಸ್ ಆ್ಯಂಡ್ ಫಿಲ್ಟರು ನೋಡಿ, ಸಾಕೆಟ್ಸ್ ಅಷ್ಟೇ ಅಲ್ಲದೆ ಫಿಲ್ಟರ್ಸ್ ಇದೆ, ಇನ್ಸೈಡ್ ಫಿಲ್ಟರ್ಸು. ಅದರಲ್ಲೂ ಸೈಜ್ ಕೂಡ ಚೇಂಜಸ್ ಎಲ್ಲ ಇದೆ. ಆ್ಯಂಡ್ ಚಾರ್ಜರು ಆ್ಯಂಡ್ ಕಟರ್ಸ್ ಅವೈಲಬಲ್ ಇದೆ. ಆ್ಯಂಡ್ ಓಸ್ ಪೈಪು. ಇದೆಲ್ಲ ಗಾರ್ಡನಿಂಗ್ ಟೂಲ್ಸು. ನೋಡಿ, ಅದಕ್ಕೆ ಬ್ಲೇಡ್ಸು ಆ್ಯಂಡ್ ಟ್ಯಾಪ್ ಆ್ಯಂಡ್ ಗೋ ಲ್ಯಾನ್ಸು ಎಲ್ಲ ಅವೈಲಬಲ್ ಇದೆ. ಇದೆಲ್ಲ ಪೆಟ್ರೋಲ್ ಸ್ಪ್ರೇಯರ್ಸು ಆ್ಯಂಡ್ ಮ್ಯಾನುವಲ್ ಸ್ಪ್ರೇಯರ್ಸು. 2 ಲೀಟರು, 5 ಲೀಟರು, 8 ಲೀಟರ್ದೆಲ್ಲ ಅವೈಲಬಲ್. ಆ್ಯಂಡ್ ರೋಟಾವೇಟರ್ ಇದು 42 ಬ್ಲೇಡ್ ಆ್ಯಂಡ್ 36 ಬ್ಲೇಡ್ ಎರಡೂ ಕೂಡ ಅವೈಲಬಲ್ ಇದೆ.
ಬೇಕಾಗಿದ್ದವರು ಶಾಪ್ನ ವಿಸಿಟ್ ಮಾಡಿ ಫುಲ್ ಡೀಟೇಲ್ಸ್ನ ತಗೊಳ್ಳಿ. ಫ್ರೆಂಡ್ಸ್, ಇಷ್ಟೊತ್ತವರೆಗೆ ನಾನು ಏನೇನೆಲ್ಲ ಸಿಗುತ್ತೆ ಅಂತೆಲ್ಲ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಬನ್ನಿ, ಹಾಗೆ ಈ ಮಿಷಿನರೀಸ್ಗೆ ಸರ್ವಿಸ್ ಕೂಡ ನಮ್ಮಲ್ಲಿ ಅವೈಲಬಲ್ ಇರುತ್ತೆ. ಬ್ರಷ್ ಕಟ್ರು ಆ್ಯಂಡ್ ನೋಡಿ ಸ್ಪ್ರೇಯರ್ಸು ಆ್ಯಂಡ್ ವಾಟರ್ ಪಂಪು, ಬ್ರಷ್ ಕಟರ್ಸು ಆ್ಯಂಡ್ ಹುಡ್ ಕಟ್ಟರ್ ಎಲ್ಲದನ್ನು ಕೂಡ ಸರ್ವಿಸ್ ಇದೆ. ಇದಿಷ್ಟು ಕೂಡ ಸರ್ವಿಸ್ ರೂಮೇನೆ, ಎಲ್ಲ ಕೂಡ ಸರ್ವಿಸ್ ಕೂಡ ನಮ್ಮಲ್ಲೇ ಅವೈಲಬಲ್ ಇರುತ್ತೆ. ಒಂದು ಮುಖ್ಯವಾದ ವಿಷಯ ಏನಂದರೆ, ರೈತರಿಗೆ ಇಲ್ಲಿ ಕೃಷಿ ಯಂತ್ರೋಪಕರಣಗಳು ಸಬ್ಸಿಡಿ ದರದಲ್ಲಿ ದೊರೆಯುತ್ತದೆ. ಇನ್ನು ನಿಮಗೆ ಡೀಟೇಲ್ಸ್ ಬೇಕು ಅಂತಂದರೆ ಆಫೀಸ್ಗೆ ವಿಸಿಟ್ ಮಾಡಿ ಫುಲ್ ಡೀಟೇಲ್ಸ್ನ ತಗೊಳ್ಳಿ. ಇದು ನಮ್ಮ ಆಫೀಸ್ನ ಓನರ್ ನಂಬರ್. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ಇದು ಆಫೀಸ್ ನಂಬರು. ಓಕೆ, ಬನ್ನಿ ಫ್ರೆಂಡ್ಸ್, ಶಾಪ್ ಎಲ್ಲಿದೆ ಅಂತ ನಿಮಗೆ ಅಡ್ರೆಸ್ನ ತಿಳಿಸ್ಬಿಡ್ತೀನಿ. ನಮ್ಮ ಶಾಪ್ ನೇಮ್ ಬಂದು ಫಾರ್ಮರ್ ಹೆಲ್ಪ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಅಂತ. ಇದು ಇರೋದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು. ಸರ್ಕಲಿಂದ ಸ್ವಲ್ಪ ಮುಂದೆ ಹಾಗೆ ಬಂದರೆ ಅಪ್ಪಾಜಿ ಕ್ಲಿನಿಕ್ ಇದೆ ನೋಡಿ. ಈ ಅಪ್ಪಾಜಿ ಕ್ಲಿನಿಕ್ ಪಕ್ಕದಲ್ಲೇ ನಮ್ಮ ಶಾಪ್ ಇರುವಂಥದ್ದು ನೋಡಿ. ಫಾರ್ಮರ್ ಹೆಲ್ಪ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಅಂತ ನೇಮು. ಇದೇ ನಮ್ಮದು ಶಾಪು. ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್. ನೋಡಿ, ಅಲ್ಲಿಂದ ಸ್ಟ್ರೈಟ್ ಒಳಗಡೆ ಬಂದ ತಕ್ಷಣ ನಿಮಗೆ ಶಾಪು ಸಿಕ್ಬಿಡುತ್ತೆ. ಓಕೆನಾ ಫ್ರೆಂಡ್ಸ್? ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಹೊಸಬರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.